ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹಮತ ಕಲಿಕೆ ಚಾನಲ್ಗೆ ಸ್ವಾಗತ. ಸೊ ನೋಡಿ, ಇವತ್ತಿನ ದಿನ KPTCLನಲ್ಲಿ 2542 ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಶನ್ ಸಲ್ಲಿಸಿದ್ದೀರಾ ಇವತ್ತಿನ ದಿನ ಏನು ಮಾಡಿದ್ದಾರೆ, 1:5 ಅಂತ ನಿಮ್ಗೆ ಪರ್ಸೆಂಟೇಜ್ ಆಧಾರದ ಮೇಲೆ ಕಟಾಪನ್ನು ಮೆರಿಟನ್ನು ಬಿಡ್ತಾ ಬಂದಿದ್ದಾರೆ. ಸೊ ಯಾರೆಲ್ಲ ಎಲಿಜಿಬಲ್ ಆಗಿದ್ದೀರಾ, ಕಟಾಪ್ ಎಷ್ಟಕ್ಕೆ ನಿಂತಿದೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ, ಮೊದಲು ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ. ಸೊ ನೋಡಿ, ಇಲ್ಲಿ ಕಟಾಪ್ ಅಂಕ ಬಿಟ್ಟಿದ್ದಾರೆ. ಸೊ ಅವ್ರ ಮುಂದಿನ ಪ್ರೊಸೆಸ್ ಏನಪ್ಪ ಅಂದ್ರೆ 27/7/2025ರಿಂದ 10/3/2025 ಅಂದರೆ ಮಾರ್ಚ್ವರೆಗೆ ಏನು ಮಾಡಿದ್ರು, ಕೆಳಗಿನ ಲಿಂಕ್ ಬಳಸಿ ನೀವೇನು ಮಾಡಬೇಕು, ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತಾ ಬರಬೇಕಂತ ಇಲ್ಲಿ ಹೇಳಿದ್ದಾರೆ. ಸೊ ನೋಡೋಣ, ಇಲ್ಲಿ ಕಟಾಪ್ ಯಾವ ಕಾಸ್ಟಿಗೆ ಯಾವ ಥರ ನಿಂತಿದೆ ಅಂತ ನೋಡ್ತಾ ಹೋಗೋಣ. ಸೊ 2A PH ಇರೋರಿಗೆ ಎಷ್ಟಕ್ಕೆ ನಿಂತಿದೆ, 82.72 ಏನು ನಿಂತಿದೆ ಇಲ್ಲಿ ಕಟಾಪ್ ನಿಂತಿದೆ. ಇದು ಪರ್ಸೆಂಟೇಜ್ ಇದೆ. ಈ ಕಟಾಪ್ ಕೊನೆಯದಾಗಿರ್ತದೆ. ಇದು ಇಷ್ಟಕ್ಕಿಂತ ಕಡಿಮೆ ಇರೋರಿಗೆ ಯಾರಿಗೆ ಬಂದಿರೋಂಗಿಲ್ಲ. ಅದು PH ಇರೋರಿಗೆ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ ಮಾತ್ರ 82.72ಕ್ಕೆ ನಿಂತಿದೆ. ಸೊ ಅವರು ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದಾರೆ. ಸೊ 82.72ಕ್ಕಿಂತ ಮೇಲೆ ಅಥವಾ ಇಲ್ಲಿ ಡೇಟ್ ಆಫ್ ಬರ್ತ್ನಾಗ ಇಬ್ಬರು ಸೇಮ್ ಬಂದರೆ ಏನಾಗುತ್ತೆ, 1995ಕ್ಕಿಂತ ಸೊ 94 ಯಾರಾದರೂ ಬಂದರೆ, ಸೊ 80 ಸೇಮ್ ಪರ್ಸೆಂಟೇಜ್ ಇದ್ದರೂ ಕೂಡ ಆದ್ಯತೆ ಯಾರಿಗೆ ಕೊಡ್ತಾರೆ, 1994 ಇರೋರಿಗೆ ಕೊಡ್ತಾರೆ. ಇದ್ರ ಬಗ್ಗೆ ಕೂಡ ನಿಮಗೆ ಸ್ವಲ್ಪ ಮಾಹಿತಿ ಇರಬೇಕು. ನೆಕ್ಸ್ಟ್ ನೋಡಿ, ಎರಡನೇದಾಗಿ 2A ಎಕ್ಸ್ ಸರ್ವಿಸ್ ಮ್ಯಾನ್ ಇರೋರಿಗೆ 47. ಸೊ ಅದೇ ರೀತಿ 2A ರೂರಲ್ ಇರೋರಿಗೆ 94% ಆಗಿರ್ತದೆ. ಅದೇ ರೀತಿ 2A ಜನರಲ್ ಕ್ಯಾಟಗರಿ ಅವರಿಗೆ ಎಷ್ಟು ಇರ್ತದೆ, 93.70 ಇರೋರಿಗೆ ಮಾತ್ರ ಇಲ್ಲಿ ಅವಕಾಶ ಸಿಕ್ಕಿದೆ. ಅದಕ್ಕೆ ಮೇಲೆ ಇರಬೇಕು, ಅದಕ್ಕಿಂತ ಕೆಳಗಿರೋರಿಗೆ ಯಾವುದೇ ಕಾರಣಕ್ಕೂ ಬಂದಿರೋಂಗಿಲ್ಲ. ಸೊ ಅದೇ ರೀತಿ ರೂರಲ್ 2B ರೂರಲ್ ಎಷ್ಟು ಇರುತ್ತೆ, 93. ಸೊ ಅದೇ ರೀತಿ 2B ಜನರಲ್ ಇರೋರಿಗೆ 93. 3A ಅವ್ರಿಗೆ ಎಷ್ಟು ಇರುತ್ತೆ, 93. ಅದೇ ರೀತಿ 3A ರೂರಲ್ ಇರೋರಿಗೆ 93.76. ಸೊ ಅದೇ ರೀತಿ 3A ಜನರಲ್ ಇರೋರಿಗೆ ಸೊ 93. ಸೊ ಆಲ್ಮೋಸ್ಟ್ ಇದನ್ನು ನೋಡಿದರೆ ಗಮನಿಸಿದ್ರೆ ಗೊತ್ತಿರಬೇಕು. ಸೊ ಯಾರೆಲ್ಲ 93, 92ಕ್ಕಿಂತ ಕೆಳಗಿರ್ತಾರೆ ಆಲ್ಮೋಸ್ಟ್ ಅವ್ರಿಗೆ 1:5 ಕೂಡ ಬಂದಿರೋಂಗಿಲ್ಲ. ಯಾರು 1:5 ಬಂದಿರ್ತಾರೆ ಅವ್ರು ಮಾತ್ರ ಎಲಿಜಿಬಲ್ ಇರ್ತಾರೆ. ಇದರ ನಂತರ ನಿಮಗೆ ಫಿಸಿಕಲ್ ದೇಹದಾಢ್ಯತೆ ಏನು ಆಗುತ್ತೆ, ನಡೀತಾ ಬರ್ತೈತಿ. ನೆಕ್ಸ್ಟ್ ನೋಡಿರಿ, ಅದೇ ರೀತಿ 3A ರೂರಲ್ ಕೂಡ 94. ಸೊ ಅದೇ ರೀತಿ ಕ್ಯಾಟಗರಿ 1 ರೂರಲ್ ಅವ್ರಿಗೆ 93. ಕ್ಯಾಟಗರಿ 1 ಜನರಲ್ ಅವ್ರಿಗೆ ಎಷ್ಟಿರುತ್ತೆ, 94.08. ಸೊ ಅದೇ ರೀತಿ ಸೊ GM ಕ್ಯಾಂಡಿಡೇಟ್ ಇದನ್ನು ಕೊಟ್ಟಿಲ್ಲ ಇಲ್ಲಿ. GM ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ 84. ಅದೇ ರೀತಿ GM PDP ಇರೋರಿಗೆ ಅಂದರೆ ಯೋಜನಾ ನಿರಾಶ್ರಿತರು ಯಾರು ಇರ್ತಾರೆ ಅವ್ರಿಗೆ 94.8 ಇದ್ದರೆ ಮಾತ್ರ ಬರ್ತದೆ. 94ಕ್ಕಿಂತ ಕಡಿಮೆ ಇದ್ದರೆ ಬರೋಂಗಿಲ್ಲ. ಅವ್ರದ್ದು ಕೂಡ ಜಾಸ್ತಿ ನಿಂತಿದೆ ನೋಡಿರಿ. ಸೊ ಅದೇ ರೀತಿ GM KMS ಇರೋರಿಗೆ 94.40. ಅದೇ ರೀತಿ GM ಎಕ್ಸ್ ಸರ್ವಿಸ್ ಮ್ಯಾನ್ 48. GM ರೂರಲ್ ಇದ್ದಾರೆ ಅಂದರೆ 94.24 ಇರಬೇಕು. GM ಇರೋರಿಗೆ ಜನರಲ್ ಮೆರಿಟು 94.8. ಸೊ ಅದೇ ರೀತಿ SC PH ಇರೋರಿಗೆ 80.80 ಇದು ಕಟಾಪ್ ಆಗಿರ್ತದೆ. ಸೊ ಈ ಆಧಾರದ ಮೇಲೆ ಏನು ಮಾಡಿದ್ದಾರೆ, ಇಲ್ಲಿ ಬಿಡ್ತಾ ಬಂದಿದ್ದಾರೆ. ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಇದನ್ನು ಡೀಟೇಲಾಗಿ ಚೆಕ್ ಮಾಡ್ಕೋರಿ. ಇದು ಗೊತ್ತಿರಲಿ ನಿಮಗೆ. HKL ಇದು ನಾನ್ HK ಆಗಿರ್ತದೆ. ನಾನು ಕಲ್ಯಾಣ ಕರ್ನಾಟಕ ಭಾಗದವ್ರಿಗೆ ಮಾತ್ರ ಇದು ಆಗಿರ್ತದೆ. ಯಾರೆಲ್ಲ ಅಪ್ಲಿಕೇಶನ್ ಇದಕ್ಕೆ ಸಲ್ಲಿಸಿದರೆ ಅವ್ರದ್ದೆಲ್ಲ ಸಂಪೂರ್ಣವಾಗಿ ತಿಳಿಸ್ತಾ ಬಂದಿದ್ದಾರೆ. ಸೊ ಇದನ್ನು ಏನು ಮಾಡ್ಬೋದು, ನೀವು PDF ಡೌನ್ಲೋಡ್ ಮಾಡಿಬಿಟ್ಟು ಡೀಟೇಲಾಗಿ ನೋಡಿ ಒಂದೊಂದಾಗಿ ನೋಡ್ತಾ ಬನ್ನಿ. ಸೊ ಇಲ್ಲಿ ಕೆಳಗೆ ಎಷ್ಟು ಕಟಾಪ್ ನಿಂತಿದೆ, ಎಷ್ಟೆಲ್ಲ ಇಲ್ಲ ಅಂತೇಳಿ ಇಲ್ಲಿ ಡೀಟೇಲಾಗಿ ಕೂಡ ಕೊಟ್ಟಿದ್ದಾರೆ. ಅದನ್ನು ಒಂದೊಂದಾಗಿ ನಿಮ್ಮ ನೇಮ್ ಸರ್ಚ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ಚೆಕ್ ಮಾಡ್ತಾ ಬರ್ಬೋದು. ಇಲ್ಲಿ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಾ, ಸೊ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಹೀಗೆ ನೋಡ್ತಾ ಇರ್ರಿ. ಧನ್ಯವಾದಗಳು, ನಮಸ್ಕಾರ.